ವೆಲ್ಕಮ್ ಟು ದ ಕ್ಲಾಸ್ ಮಕ್ಕಳೇ. ನೋಡಿ, ನೆಕ್ಸ್ಟ್ ಕ್ವಶನ್ ಇಸ್ ಕೆಳಗಿನ ಯಾವ ಸಂಖ್ಯೆಗಳ ಗುಂಪಿನ ಮಸಃ 1 ಆಗಿರುತ್ತದೆ. ನೋಡಿ, ಈ ಕೆಳಗೆ ಸಂಖ್ಯೆಗಳ ಗುಂಪು ಕೊಟ್ಟಿದ್ದಾರೆ. ಆ ಗುಂಪಿನಲ್ಲಿ ಯಾವ ಸಂಖ್ಯೆಗಳ ಮಸಃ 1 ಆಗಿರುತ್ತದೆ. ನೋಡಿ ಮಕ್ಕಳೇ, ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾಗ, ಓಕೆ, ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾಗ, ಎರಡು ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾಗ ಮಸಃ ಒಂದಿರುತ್ತೆ. ಓಕೆ, ಮಸಃ ಒಂದಿರುತ್ತೆ. ಮತ್ತೆ ಓಕೆ, ಮಸಃ ಒಂದಿರುತ್ತೆ. ಇಲ್ಲ ಅಂತಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾಗ, ಓಕೆ, ಸಹ ಅವಿಭಾಜ್ಯ ಸಂಖ್ಯೆಗಳು ಇದ್ದಾಗ, ಓಕೆ, ಅವುಗಳ ಮಸಃ ಕೂಡ ಒಂದಾಗಿರುತ್ತೆ. ಓಕೆ, ನೋಡಿ, ಈ ಆಪ್ಷನ್ಸ್ ಗಳನ್ನ ಅಬ್ಸರ್ವ್ ಮಾಡಿ ಮಕ್ಕಳೇ. 7 ಮತ್ತೆ 56 ಇದೆ. ಸಿ, 7 ಮತ್ತು 56, ಓಕೆ, 56ರ ಅಪವರ್ತೆ 7 ಆಗಿದೆ. ಇವುಗಳ ಮಸಃ 7 ಆಗುತ್ತೆ. ಸೊ ನಮಗೆ ಮಸಃ 1 ಬೇಕು. ಇದ್ರ ಮಸಃ ಎಷ್ಟಾಗುತ್ತೆ ಅಂತಂದ್ರೆ 7 ಆಗುತ್ತೆ. ಹೀಗಾಗಿ ಇದು ತಪ್ಪು. ಸಿ, 15 ಮತ್ತು 70 ಇದೆ. ಓಕೆ, ನೋಡಿ, ಈ 15 ಮತ್ತು 70 ನೋಡಿ, 1 + 5 6. ಓಕೆ, ಬಿಡಿ ಸ್ಥಾನದಲ್ಲಿ 5 ಇರೋದ್ರಿಂದ ಇದು 5ರಿಂದ ಭಾಗ ಆಗುತ್ತೆ. ಬಿಡಿ ಸ್ಥಾನದಲ್ಲಿ 0 ಇರೋದ್ರಿಂದ ಇದು 5ರಿಂದ ಭಾಗ ಆಗುತ್ತೆ. ಇದ್ರದ್ದು ಕೂಡ ಮಸಃ 1 ಬರೋದಿಲ್ಲ. ಹೀಗಾಗಿ ಇದು ಕೂಡ ತಪ್ಪಾದಂತ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಸಿ ಆಪ್ಷನ್ ನೋಡಿ, 20 ಮತ್ತು 34. ಸಿ, ಸಮ ಸಂಖ್ಯೆಗಳಾಗಿರೋದ್ರಿಂದ ಇವು 2ರಿಂದ ಭಾಗ ಆಗುತ್ತವೆ. ನಮ್ಗೆ ಏನ್ ಬೇಕು? ಮಸಃ 1 ಬೇಕು. ಇದ್ರ ಮಸಃ 1 ಇರಲು ಸಾಧ್ಯವಿಲ್ಲ. ಸೊ ಇದು ಆಪ್ಷನ್ ಬಿ ಆನ್ಸರ್ ಡೆಫಿನೆಟ್ಲಿ ಆಗುತ್ತೆ. ಮತ್ತೆ ನೋಡಿ, ಏನು ಇದೆ ಈ ಲಾಜಿಕ್? 12, 17. ಓಕೆ, ಈ 17 ಅವಿಭಾಜ್ಯ ಸಂಖ್ಯೆ ಇದೆ. ಓಕೆ, ಇದು ಒಂದು ಸಮ ಸಂಖ್ಯೆ. ಒಂದು ಸಮ ಸಂಖ್ಯೆ ಮತ್ತು ಅದರ ಜೊತೆ ಒಂದು ಅವಿಭಾಜ್ಯ ಸಂಖ್ಯೆ ಆಗಿದ್ದಾಗ ಅವು ಏನಾಗಿರುತ್ತವೆ ಅಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರುತ್ತವೆ. ಅವುಗಳ ಸಾಮಾನ್ಯ ಅಪವರ್ತನ ಒಂದೇ ಒಂದು, ಅದು ಒಂದು ಸಂಖ್ಯೆ ಆಗಿರುತ್ತೆ. ಹೀಗಾಗಿ ಇದು ಸಹ ಅವಿಭಾಜ್ಯ ಸಂಖ್ಯೆ. ಸೊ ಇದ್ರ ಮಸಃ ಕೂಡ ಒಂದಾಗಿರುತ್ತೆ. ಓಕೆ.